ಹೆಲೋ ಫ್ಯಾಮಿಲಿ ಮೆಂಬರ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತಾ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಮ್ಮ ಕಾಲೇಜಲ್ಲಿ ದಸರಾ ಪ್ರಯುಕ್ತ ಆಯುಧ ಪೂಜೆ ಇದೆ. ಆಯುಧ ಪೂಜೆ ಎಲ್ಲ ಹೆಂಗಿರುತ್ತೋ ಏನೇನು ಮಾಡ್ತಾರೆ ಅಂತೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದಸರಾ ಹಾಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಕೊಡಿದ್ರು ಈ ಮಂಗನ ಮಗ ಸರ್ ಪೆನ್ ತರ ಕೇಳಾರಂತ ಪೆನ್ ತರ ಬೆಳ್ಕೊಂಡು ಹೊಂಟಾನ. ಹೋಲಿ ತಗೊಂಬ, ನಮಗೆ ಬಸ್ ಐತಿ, ಬರ್ರಿ ಕಾಲೇಜಿಗೆ ಹೋಗಿ ಬರ್ರಿ. 9 ಗಂಟೆಗೆ ಮನೆ ಬಿಟ್ರ ಪೂಜೆ ಐತಿ. ಇವತ್ತು 10 ಗಂಟೆಗೆ ಬಂದ್ವಿ. 11 ಗಂಟೆ ಆಯ್ತು. ಕ್ಲಾಸ್ ಇದ್ದಾಗೂ ಬೇಗ ಬರಲ್ಲ, ಪೂಜೆ ಇದ್ದಾಗೂ ಬೇಗ ಬರಲ್ಲ. ಇನ್ನು ಯಾವಾಗ ದೊಡ್ಡ ಬರ್ತಾವ ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಎಕ್ಸಾಮ್ ಟೈಮಿಗೆ ಅಷ್ಟು ಬೇಗ ಬರ್ತೀವಿ. ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಇವಾಗ ನಾವು ಹೋಗ್ತಿದ್ದೀವಿ. ನಮ್ಮ ಕಾಲೇಜಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದಾರ, ಏನೇನು ಮಾಡಿದಾರ, ಊಟ ಏನೇನು ಐತಿ, ಪೂಜೆ ಹೆಂಗೆ ಮಾಡ್ತಾರ ಎಲ್ಲ ತೋರಿಸ್ತೀನಿ. ನಾವು ಊಟ ಮಾಡ್ತೀವಿ, ನಾವು ಪೂಜೆ ಎಂಜಾಯ್ ಮಾಡ್ತೀವಿ. 2 ತಿಂಗಳು ಕಾಲೇಜ್ ಐತಿ, ನಮಗೆ ಸಿಗೋದು ಇದು ಮೊದಲೇ ಫಂಕ್ಷನ್ ಈ ವರ್ಷದಾಗ. ಇಲ್ಲೇ ಪೂಜೆ 45ಕ್ಕೆ ನಾನೇ ಎಡಿಟ್ ಮಾಡಿ ಕಾಲೇಜ್ ಎಂಟ್ರಿ ಆದ್ವಿ. ಎಲ್ಲ ತಲೆ ಏನೇನು ಡೆಕೋರೇಷನ್ ಮಾಡ್ಯಾರ ಅನ್ನೋ ಮೆಕ್ಯಾನಿಕಲ್ ಬ್ರಾಂಚಿನ ತೋರಿಸ್ತೀನಿ. ಯಾವ ಥರ ರಂಗೋಲಿ ಹಾಕಿದಾರ. ಆ್ಯಕ್ಚುಲಿ ಹೇಳ್ಕೊಳಕ್ ರಾಯಲ್ ಮೆಕ್ ಆದರೂ ನಾವು ರಾಯಲ್ ಮೆಕ್ಕೆ. ಇದು ಮೆಕ್ಯಾನಿಕಲ್ ಬ್ರಾಂಚಿನ ರಂಗೋಲಿ, ಸಿವಿಲ್ ಬ್ರಾಂಚಿನ ರಂಗೋಲಿ ತೋರಿಸ್ತಾನೆ ಬನ್ನಿ. ನೀವೇನು ಬರ್ಬೇಡ್ರಿ, ನೀವೆಲ್ಲೇ ನೋಡ್ರಿ. ಇದು ಸಿವಿಲಿಯನ್ಸ್ ಅವರ ಸ್ಟ್ರಕ್ಚರ್. ನಾವೀಗ ಇದ್ರ ಜೊತೆ ಗ್ರೂಪ್ ಫೋಟೋ ತಗೊಳಕತ್ತೀವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಆಗ ಎಂಟ್ರೆನ್ಸ್ ಯಾವ ಥರ ಮಾಡಿದಾರ, ಈಗ ನಮ್ಮ ಬ್ರಾಂಚ್ ಎಂಟ್ರಿ ಯಾವ ಥರ ಮಾಡಿದಾರ ತೋರಿಸ್ತೀನಿ ನೋಡಿ. ಬ್ರಾಂಚಿನ ಎಂಟ್ರಿಗೆ ಈ ಥರ ರಂಗೋಲಿ ಹಾಕಿದ್ರ. ಇದನ್ನು ಹಾಕಿದ ಈ ಥರ ನಾವು ಲಾಸ್ಟ್ ಇಯರ್ ಹೋಗ್ತಾ ಇದ್ದೀವಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಥರ ಬಲೂನ್ ಎಲ್ಲ ಕಟ್ಟಿದಾರ. ಸೊ ನೋಡೋಕೆ ಕಾಲೇಜ್ ಮಾತ್ರ ಮಸ್ತ್ ಮಾಡಿದಾರ. ಅಲ್ಲೊಂದು ರಂಗೋಲಿ ಹಾಕಿದ್ರೆ ಅದು ಹೆಂಗೈತೆ ಅಂತ ತೋರಿಸ್ತೀನಿ. ಆ ಕಡೆ ಎಕ್ಸಾಮ್ ಇತ್ತು, ಸೊ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಸ್ಲೋ ಮಾತಾಡತ್ತೀನಿ. ಅಲ್ಲಿ ನಮ್ಮ ಕಾಲೇಜಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂದರೆ, ಈ ಕಡೆ ಆಯುಧ ಪೂಜೆ ಐತಿ, ಆ ಕಡೆ ಎಕ್ಸಾಮ್ ಐತಿ. ಯಾವ್ದು ಬರೀಬೇಕಂದ್ರೆ ನಮ್ಮ ಹುಡುಗರಿಗೆ ಭಾಳ ಡಿಫಿಕಲ್ಟ್ ಆಗೈತೆ. ವಾವ್, ಸಖತ್ತಾಗಿ ಬಿಡಿಸಿದ್ದಾರೆ. ಹೋದರೆ ನಮ್ಮ ಬ್ರಾಂಚ್ ಸರ್ಸ್ ಎಲ್ಲ ಚೇಂಬರ್ಸ್ ಇದಾವೆ, ಅಲ್ಲೇನು ಡೆಕೋರೇಷನ್ ಮಾಡಿರಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿಗೆ ಇದು ಮುಗೀತು. ಕೆಳಗಡೆ ಇದೆ ದೇವ್ರು ಕುಂದಿಸಿರೋದು, ಅದನ್ನ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಬೇರೆ ಬ್ರಾಂಚಿಗೆ ಹೋಗೋಣ ಬನ್ನಿ. ನಾವು ಇವಾಗ ಹೋಗ್ತಿದ್ದೀವಿ ನಮ್ಮ ಬ್ರಾಂಚಲ್ಲಿ ಯಾವ ಥರ ದೇವ್ರು ಕುಂದಿಸಿದಾರ, ವರ್ಕ್ಶಾಪ್ ಹೆಂಗೈತೆ ಎಂದು ನೋಡ್ಲಿಕ್ಕೆ. 3 ವರ್ಷ ಅಂತ ವರ್ಕ್ಶಾಪ್ಗೆ ಹೋಗಿಲ್ಲ, ಇವತ್ತು ಹೊಟ್ಟವಿ. ಯಾಕಂದ್ರೆ ಲ್ಯಾಬ್ ಇದು ನಾವಂತೂ ಒಂದು ಲ್ಯಾಬ್ ಅಟೆಂಡ್ ಮಾಡಿಲ್ಲ. ಅದು ಹಿಂದೆ ಕಾಣಿಸ್ತಿಲ್ಲ, ಅದು ಸಿವಿಲ್ ಬ್ರಾಂಚ್. ಸೊ ಆಮೇಲೆ ನೋಡೋಣ. ಮಗನ ಆನಾಗೈತಿ ಏನ್ ತಿಳಿತಿಂತಾರೋ ಮರ್ಯ. ಇವಾಗ ನಮ್ಮ ಬ್ರಾಂಚ್ ಹೋಗ್ತಿದೀವಿ, ಹೋಗೋಣ. ಬನ್ನಿ ನೋಡಿ ಫ್ರೆಂಡ್ಸ್, ಯಾವ ತರ ರೆಡಿ ಮಾಡಿ. ಇವನ ಹೆಸರು ಸಚಿನ್ ಅಂತ. SLC ಅಲ್ಲಿ 625ಕ್ಕೆ ಕಮ್ಮಿ ಬಂತು ಸರ್. ಕೊನೆ 420 ಫಿಕ್ಸ್ ಆಯ್ತು ಸರ್. ನಮ್ಮ ಮೆಕ್ಯಾನಿಕಲ್ ಬ್ರಾಂಚಿಂದ ಪೂಜೆ ಯಾವ ಥರ ರೆಡಿ ಮಾಡಿದ್ರೆ ಅದನ್ನಂತ ತೋರಿಸಿದೆ. ಇವಾಗ ನೆಕ್ಸ್ಟ್ ಬ್ರಾಂಚ್ ಹೋಗ್ತೀವಿ, ಅಲ್ಲಿ ಹೆಂಗಿರುತ್ತೆ ಅದನ್ನ ತೋರಿಸ್ತೀವಿ. ಫ್ರೆಂಡ್ಸ್, ಎಲ್ಲ ಬ್ರಾಂಚಲ್ಲಿ ಒಂದೊಂದು ಸಿಮ್ ಅಂತ ಇರುತ್ತೆ. ನಮ್ಮ ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಒಂದು ಸಿಮ್ ಐತಿ, ಅದು ಇನ್ನೂ ಬಂದಿಲ್ಲ. ಈಗ ಸಿವಿಲ್ ಬ್ರಾಂಚಿನ ಸಿಮ್ಮನ್ನು ತೋರಿಸ್ತೀನಿ. ಇದು ಸಿವಿಲ್ ಬ್ರಾಂಚಿನ ಸಿಮ್. ಇವನು ನಮಗೆ ಈಗ ಸಿವಿಲ್ ಬ್ರಾಂಚಲ್ಲಿ ಏನೇನು ಮಾಡ್ತಾರೆ ಗೈಡ್ ಮಾಡ್ತಾನೆ. ಬಾಬ್ರು ಗೈಡ್ ಮಾಡ್ಬಾರು, ನೀವು ಏನೇನು ಮಾಡಿರಿ. ನೀನು ಯೂಟ್ಯೂಬ್ನ ಬರ್ತೀವಿ ಬಾಬ್ರು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ್ರಿ ದೇಶ ಉದ್ಧಾರ ಆಗ್ತದೆ. ಇದು ಸಿವಿಲ್ ಬ್ರಾಂಚಿಂದು ಅವ್ರು ಹೆಂಗೆ ಪೂಜೆ ಮಾಡ್ಯಾರ ತೋರಿಸ್ತೀನಿ. ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಇಲ್ಲಿ ಎಕ್ಸಾಮ್ ಅಂತ ಯಾವುದಿಲ್ಲ. ಆ್ಯಕ್ಚುಲಿ ಇವ್ರು ನಮಗೇನು ಒಂದು ಕೈ ಮೇಲೆ ಇರ್ತಾರೆ, ಅವ್ರು ಇವ್ರಿಗೇನು ಒಂದು ಕೈ ಮೇಲೆ ನಾವು ಇರ್ತೀವಿ. ಈ ಥರ ರಂಗೋಲಿ ಇವ್ರು ಯಾಕೆ ಇಷ್ಟು ಡೆಕೋರೇಷನ್ ಮಾಡ್ತಾರಂದ್ರೆ, ಇವ್ರ ಬ್ರಾಂಚಲ್ಲಿ ಹುಡುಗರ ಸಂಖ್ಯೆಗಿನ ಹುಡುಗಿರ ಸಂಖ್ಯೆ ಜಾಸ್ತಿ ಇರುತ್ತೆ. ಇವರು ತಂಬೂರಿ ಇಟ್ಟಾರ, ತಂಬೂರಿ ಬಾರಿಸಿ. ಇವ್ರು ನಮಗೇನೋ ಜೋರ ಐತೆ ಡೆಕೋರೇಷನ್. ನಮ್ಮ ಗುರು ಅವ್ರು ಏನೋ, ಯಾಕಂದ್ರೆ ಇವರು ಹುಡುಗಿರ ಸಂಖ್ಯೆ ಭಾಳ ಜಾಸ್ತಿ ಐತಿ ಮಾಡಿದ್ದಾರೆ. ನಮ್ಮ ಬ್ರಾಂಚಲ್ಲಿ ಹುಡುಗರೇ ಸಿಗಲ್ಲ ಹುಡುಕಿದ್ರೆ. ಅವ್ರ ಬ್ರಾಂಚಲ್ಲಿ ಹುಡುಗರಿಗಿನ ಹುಡುಗಿರೇ ಜಾಸ್ತಿ ಇದ್ದಾರೆ, ಹುಡುಗಿರೇ ಇಲ್ಲ. ಇವರು ಬಾರ ಪುರೋಹಿತರು.
ತೋರಿಸಿದ್ದು. ಅವ್ರವ್ರ ಬ್ರಾಂಚಲ್ಲಿ ಯಾವ ಥರ ಪೂಜೆ ಮಾಡಿದ್ರೆ ಅದನ್ನು ತೋರಿಸಿದೆ. ಇವಾಗ ನೆಕ್ಸ್ಟ್ ತೋರಿಸಿರೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಿಂದ. ಅವ್ರು ಸ್ಟಾರ್ಟಿಂಗ್ ಈ ಥರ ಮಾಡಿದಾರೆ. ಇದು ಹುಡುಗಿ ಅದು ಏನೇನು ಹಾಕಿದ್ದಾರೆ ದೇವರು, ಹುಡುಗಿಯರ ಫೋಟೋ ಇದೆ. ನಂಗಂತೂ ಅರ್ಥ ಆಗಿಲ್ಲ, ಬಟ್ ಅದು ದೇವರು ಏನೇನು ಐತಿ. ಸೊ ಇದು ಚೆನ್ನಾಗೈತಿ, ನೈಸ್. ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ್ತೊಂದು ಬ್ರಾಂಚ್, ವಿದ್ಯುನ್ಮಾನ ಮತ್ತು ಸಂವಹನ ವಿಭಾಗ. ಬರ್ರಿ ಇಲ್ಲಿ. ಇವರು ನಮ್ಮ ಥರ ಬಲೂನ್ ಏನು ಹಾಕಿಲ್ಲ, ಒಳಗೆ ಯಾವ ಥರ ಮಾಡಿದ್ರು ಅಂತ ನೋಡೋಣ ಬನ್ನಿ. ಇಲ್ಲಿಂದ ಬಂದ್ರೆ ಇವರು ಇಷ್ಟು ದೊಡ್ಡ ರಂಗೋಲಿ ಹಾಕ್ಯಾರ, ಇದು ಮಸ್ತ್ ಆಗೈತಿ. ಆ್ಯಕ್ಚುಲಿ ನಮ್ಮ ಬ್ರಾಂಚಿಗೆ ಹೋಲಿಸಿದ್ರೆ ಇವರೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಯಾಕಂದ್ರೆ ಹುಡುಗಿರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮದ್ರಲ್ಲಿ ಒಬ್ರು ಇಬ್ಬರು ಇದ್ದರೆ ಇವ್ರ ಬ್ರಾಂಚಲ್ಲಿ 16 ಜನ ಹುಡುಗಿರು ಇರ್ತಾರೆ, ಮಾಡಿರ್ತಾರೆ ಅಷ್ಟೇ. ಇದು ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಮೆಕ್ಯಾನಿಕಲ್ನವರು ಲೇತ್ ಮಷಿನ್ ತಗೊಂಡು ವರ್ಕ್ ಮಾಡಿದ್ರೆ, ಸಿವಿಲ್ನವರು ಮಣ್ಣು ಗಿಣ್ಣು ತಗೊಂಡು ವರ್ಕ್ ಮಾಡಿದ್ರೆ, ಇವ್ರು ಏನೇನೋ ಬಿಡ್ಸ್ಯಾರ. ಗೇಟು ಅದು ಯಾವ ಗೇಟ್ಲೆ ನಾಟ್ ಗೇಟ್ ಸುಮ್ಮನೆ ಸಖತ್ತಾಗಿ ಮಾಡಿದ್ದಾರೆ. ಚಾರ್ಜ್ ಬಿಟ್ಟಿಲ್ಲ. ಯೂಟ್ಯೂಬ್ ಪರ್ಫೆಕ್ಸಿವಿಟಿ ಕ್ರೋಮ್. ಆ್ಯಕ್ಚುಲಿ ಕ್ರೋಮ್ ಎಲ್ಲರೂ ಚೆನ್ನಾಗಿ ಯೂಸ್ ಮಾಡಿರಿ ಅಂತ ಚೆನ್ನಾಗಿ ಯೂಸ್ ಮಾಡ್ಯಾರ. ಚಾರ್ಜ್ ಬಿಟ್ಟಿನಾರು ಜಾಸ್ತಿ ಯೂಸ್ ಮಾಡಿಬಿಡ್ರಿ. ಗೂಗಲ್ಲು, ಯೂಟ್ಯೂಬು ಏನೋ ಹಾಕಿದ್ದಾರೆ. ಆ್ಯಕ್ಚುಲಿ ನಾವು ಕಾಲೇಜ್ ಬಂದ್ರೆ ಕ್ಲಾಸಿಗೆ ಬರ್ತೀನ, ನಾವು ಲೈಬ್ರರಿಗೆ ಬರೋದ ಜಾಸ್ತಿ. ಲೈಬ್ರರಿಗೆ ಯಾವ ಥರ ಮಾಡ್ಯಾರ ಅಂತಂದು ನೋಡಿ. ದೊಡ್ಡ ಆಯುಧ ಅಂತಂದರೆ ಅದು ಒಂದು ಪುಸ್ತಕ, ಇನ್ನೊಂದು ಪೆನ್ನು. ಇವೆರಡೂ ಇದ್ದರೆ ಇಡೀ ನೀವು ಎಲ್ಲ ಸಾಧಿಸ್ಬೋದು. ಒಂದು ಪೆನ್ನು, ಒಂದು ಬುಕ್ಕು ನಿಮ್ಮ ಜೊತೆಗಿದ್ದರೆ ಮತ್ತು ನಿಮ್ಮಲ್ಲಿ ಸಾಧಿಸುವ ಛಲ ಇದ್ದರೆ ಆ ದೇವರ ಆಶೀರ್ವಾದನೇ ಇರಬೇಕು ಅಂತ ಹೇಳ್ತಾ, ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಲೈಬ್ರರಿಯಿಂದ ಹೊರಗೆ ಹೋಗೋಣ ಬನ್ನಿ. ಕಂಪ್ಯೂಟರ್ ಸೈನ್ಸ್ ಅವರು ನಮಗೇನೋ ಸ್ಟ್ರೆಂತ್ ಜಾಸ್ತಿ. ಅವ್ರು ಇಲ್ಲಿ ಬರ್ತಿದ್ದಂಗೆ ಲಾಕ್ ಮಾಡಿದ್ದಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತಾ ಅಂದ್ರೆ. ಆ್ಯಕ್ಚುಲಿ ಇವ್ರ ಡಿಪಾರ್ಟ್ಮೆಂಟಿಂದ ದೇವ್ರು ನೋಡೋಣ ಅಂತ ಬಂದ್ರೆ ನಮ್ಗೆ ಎಷ್ಟು ಬೇಜಾರಾಗ್ಬಿಡ್ತಂದ್ರೆ ಲಾಕ ಮಾಡಿದಾರೆ. ಅದಕ್ಕೋಸ್ಕರ ಇವಾಗ ಹಂಗಾಸಿಂದ ಬರಬೇಕು. ಹೋಗೋಣ ಬನ್ನಿ. ಕಾಲೇಜು ನೋಡ್ಬಿಡಿ. ನೆಕ್ಸ್ಟ್ ಯಾರಾದ್ರೂ ಅಡ್ಮಿಷನ್ ಬಂದರೆ ನಮ್ಮ ಕಾಲೇಜು ತುಂಬ ಅತ್ಯುತ್ತಮವಾಗಿದೆ. ನೋಡಿ, ಒಳ್ಳೆ ಗಾರ್ಡನ್ ಇದೆ, ಒಳ್ಳೆ ಆಡಿಟೋರಿಯಂ ಇದೆ, ಒಳ್ಳೆ ಗಾರ್ಡನ್ ಇದೆ ಮತ್ತು ಒಳ್ಳೆ ಕಾರಿಡಾರ್ ಇದೆ. ಯಾರು ಬರ್ತಿದ್ದಂಗೆ ನಮ್ಮೊಬ್ರು ಸರ್ ತಡೆದು ಯಾವ ಬ್ರಾಂಚು ಹಂಗೆ ಹಿಂಗೆ ಅಂತ ಕೇಳಿದ್ರು. ನಾವು ಮೆಕ್ಯಾನಿಕ್ ಅವರೆಲ್ಲ ನಮ್ಮ ಕ್ಲೋಸ್ ಸರ್. ಇವಾಗ CS ಬ್ರಾಂಚಿಗೆ ಬಂದವಿ. ಇವ್ರು ಯಾವ ಥರ ಡೆಕೋರೇಷನ್ ಮಾಡಿದಾರೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಗೈಸ್, ಎಲ್ಲ ಬ್ರಾಂಚಿನ ಸಿಂಹಗಳು ಸಿಕ್ಕಿದ್ದು. ಇವಾಗ ಇಲ್ಲಿ CS ಹುಲಿ ಸಿಕ್ಕತಿ. ಇವ್ರ ಬ್ರಾಂಚಿನ ಬಗ್ಗೆ ಹೇಳ್ತಾನೆ, ಏನೇನು ಮಾಡ್ಯಾರ ಏನೇನಿಲ್ಲ ಅಂತಂದು ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಿ. ಬ್ರಾಂಚಲ್ಲಿ ಈ ಥರ ಬಲೂನ್ ಗಿಲೂನ್ ಕಟ್ಟಿದಾರೆ. ಸೊ ಇವ್ರು ಬಲೂನ್ ಇಲ್ಲ ಏನೂ ಕಟ್ಟಿಲ್ಲ. ಸೊ ಇವ್ರದ್ದು ಚೆನ್ನಾಗಿ ಮಾಡಿದಾರೆ. ಇವ್ರದ್ದೇನು ಪ್ರೊಸೆಸಿಂಗ್, ರಂಗೋಲಿ ಈಸ್ ಪ್ರೊಸೆಸಿಂಗ್. ಇವ್ರ ಕೋಡ್ ಜಾವಾ, ಪೈಥಾನ್ ಮತ್ತೇನೇನು ಬರ್ದಾರ ಒಂದು ಅರ್ಥ ಆಗ್ತಿಲ್ಲ ನಮ್ಗೆ. ಯಾಕಂದ್ರೆ ಹೇಳಲೆ ಇನ್ನೆರಡು ಹೇಳಿದ ಅವನಿಗೆ ಗೊತ್ತಿಲ್ಲ. CS ಮಂದಿ ಇದು ನಮಗಂತೂ ಅರ್ಥ ಆಗಲಿಲ್ಲ. ಇದರಲ್ಲಿ ಎರಡೇ ಗೊತ್ತಾಗಿದ್ದು, ಒಂದು ಜಾವಾ, ಒಂದು ಡಾಟಾಬೇಸ್ ಅಂತ ಇನ್ನೊಬ್ರು ಯಾರೋ ಹೇಳಿದ್ರು. ಅದು ಪೂರ್ತಿ ನಮ್ಗೆ ಅರ್ಥ ಆಗಿಲ್ಲ. ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದು ಇದು ಯಾವ್ಯಾವ ಸಿಂಬಾಲ್ಸ್ ಅಂತ ಏನಾದರೂ ಹೇಳಬೇಕಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಇದೆ. ಸೊ ಪ್ಲೀಸ್ ಹೇಳಿ. ಅಧ್ಯಕ್ಷರು ರೈತ ಬಾಂಧವರು ನೋಡ್ರಿ. ಈಗ ಮೆಕ್ಯಾನಿಕನ ಅಧ್ಯಕ್ಷ ರೈತ ಬಾಂಧವರು ತೋರಿಸ್ತೀನಿ.
ಇವ್ರು ನೋಡ್ರಿ ಗಿರೀಶ ನಮ್ಮ ಫ್ರೆಂಡ್ ಇವರು ರೈತರಾಗ್ಬಿಟ್ಟಾರ ಇವತ್ತು ನಮ್ಮ ಬ್ರಾಂಚಿಗೆ. ಹಂಗ ಮತ್ತು ನಮ್ಮ ಫಂಕ್ಷನ್ನಿಗೆ ಕೋಆರ್ಡಿನೇಟರ್ ಇವರು ಅಧ್ಯಕ್ಷ ಮುಂದಾಳತ್ವ ತಗೊಂಡು ಎಲ್ಲ ಮಾಡಿದಾರ. ಥ್ಯಾಂಕ್ ಯು ಸೋ ಮಚ್. ಫಂಕ್ಷನ್ ಸಕ್ಸಸ್ ಆಗಿ ಇವರೇ ಕಾರಣ. ಇವರಿಲ್ಲ ಅಂದಿದ್ರೆ ಸ್ವಲ್ಪ ನಮ್ಮ ಫಂಕ್ಷನ್ ಭಾಳ ಹಿಂದಾಗ್ತಿತ್ತು. ಇವರಲ್ಲ ಇವ್ರ ಜೊತೆ ಸಂಗಡಿಗರ ಅದಾರ. ಅವರೆಲ್ಲ ಆದರ್ಶ್ ಮತ್ತು ಭರತ್, ಚಂದನ್, ಸುದೀಪ್, ಮಾಂತೇಶ್, ಸಿದ್ದೇಶ್ ಮತ್ತೆ ನಮ್ಮ ಎಲ್ಲ ಸ್ನೇಹಿತರು, ಬಂಧು ಮಿತ್ರರು, ವಿದ್ಯಾರ್ಥಿ ಬಳಗದವರು ಎಲ್ಲರೂ ಸೇರಿ ಫಂಕ್ಷನ್ ಆರ್ಗನೈಸೇಷನ್ ಮಾಡಿ ಮಸ್ತ್ ಮಾಡಿದಾರ. ಈ ಫಂಕ್ಷನ್ ಯಶಸ್ವಿಯಾಗಿ ನಮ್ದು ಎಫರ್ಟ್ ಇಲ್ಲ ಅಂದ್ರೆ ಇವರು ಗುಂಪಿನ ಎಫರ್ಟ್ ಭಾಳ ಐತಿ. ಇವರಿಗೆ ಥ್ಯಾಂಕ್ಸ್ ಫ್ರೆಂಡ್ಸ್. DJ ಬಾಕ್ಸರ್ ಶರ ಆದ್ರೆ ಅವು ಸ್ವಿಚ್ ಕರೆಕ್ಷನ್ ಆ ಕಡೆ ಈ ಕಡೆ ಕೊಟ್ಟು ಹತ್ತಕೊಳ್ಳು ಕುಣಿಯೋಣ ಹಾಡು ಕೇಳೋಣ ಅಂತಂದ್ರೆ ನಮಗೆ ಆಗ್ತಿಲ್ಲ ನೋಡಿ. ಬೇರೆ ಫ್ರೆಂಡ್ಸರೆಲ್ಲ ಹಾಕೊಂಡು ಕುಣಿತಾವ್ರೆ. ಎರಡು DJ ಬಾಕ್ಸ್ ತಂದಿದ್ದಾರೆ. ಇವು ಎರಡು ಕನೆಕ್ಷನ್ ತಪ್ಪಿಗೆ ಏನೋ ಗೊತ್ತಿಲ್ಲ. ಇವರೆಲ್ಲ ಸರಿ ಮಾಡತ್ತಾರ. ಕಾಣತತಿ ಸೌಂಡ ಬಂತು. ಫ್ರೆಂಡ್ಸ್ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದು ಇವರು ಮರಳ ಸಿದ್ದೇಶ, ಥ್ಯಾಂಕ್ ಯು. ನೆಕ್ಸ್ಟ್ ಅಗೇನ್ ಚಂದ್ರಶೇಖರ, ನೆಕ್ಸ್ಟ್ ಸುದೀಪ, ಬಾಲೇ ನೀನೊಬ್ಬನ, ಮಾಲ್ತೇಶ್ ಇವನು ಒಬ್ಬನ. ಇವರಿಂದ ಈ ಫಂಕ್ಷನ್ ಭಾಳ ನಡೆದೈತಿ. ಮತ್ತು ಅಭಿಷೇಕ್ ಆಮೇಲೆ ಚಿದಂಬರಿ ಎರಡೂವರೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿ. ಅಮ್ಮ ದೇವರೇ, ನಾನು ನಿಮ್ಮ ಹತ್ರ ಏನು ಕೇಳ್ಕೊಳಲ್ಲ. ಈ ಸೆಮ್ ಎಲ್ಲ ಪಾಸ್ ಆಗಲಿ, ಮುಂದಿನ ಸೆಮ್ಮ ಪಾಸ್ ಆಗಲಿ, ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಪಾಸ್ ಆಗಲಿ ಅಂತ ಕೇಳ್ಕೊಂತೀನಿ. ನನ್ನ ಆಸೆನ ಈಡೇರಿಸ್ಬಿಡು. ಎಲ್ಲ 4 ಬ್ರಾಂಚಿನೂ ಫಂಕ್ಷನ್ಸ್ ಮುಗೀತು, ಎಲ್ಲದೂ ಮುಗೀತು. ಇವಾಗ ಊಟಕ್ಕೆ ಹೊಂಟವಿ. ಗೋಧಿ ಹುಗ್ಗಿ ಅನ್ನ ಸಾರು ಅಂತ ಹೇಳಿದ್ರು, ಆದರೆ ಕೇಸರಿ ಬಾತ್ ಅನ್ನ ಸಾರು ಮಾಡ್ಯಾರ. ತಗಂತಾನೆ ನಮ್ಮ ಫ್ರೆಂಡ್ಸ್ ತಗೊಂಡ್ರ, ನಾನು ತಗೊಂಡಿ. ಊಟ ಮಾಡೋಣ ಬನ್ನಿ. ಏ ಬಾಲೆ ಮಾಡ್ಸಿದಾರ. ಮುಳುಗಾ ಪಲ್ಯ, ಕೇಸರಿ ಬಾತು. ನಮ್ಮ ಶಿವಣ್ಣವರು, ನಮ್ಮ ಹರಿಶಣ್ಣವ್ರು ಅದಾರ. ಇವನು ಊಟಕ್ಕೆ ಬಂದಾನ. ಸುಭಾಷ್ ಅವರು ಒಂದು ಊಟಕ್ಕೆ. ಸ್ವಲ್ಪ ನೀಡೋತಮ್ಮ. ಅಯ್ಯೋ ಸಾಕು ಅಣ್ಣ. ನಮ್ಮ ಮನುಷ್ಯ ನಮ್ ಜೊತೆ ಬಂದ್ರು ನಮ್ ಕುಮದಾಕರ್. ಅಕ್ಕಾರ ಊಟ ಹೆಂಗೈತ್ರಿ? ಅಕ್ಕಾರ ಗೋಧಿ ಹುಗ್ಗಿ ಮಾಡ್ತೀರ ಅಂತ ಹೇಳಿ ಕೇಸರಿ ಬಾತ್ ಮಾಡ್ತೀರಿ. ಚೆನ್ನಾಗಿ ಊಟ ಚೆನ್ನಾಗೈತಿ. ನಮ್ದು ಆಯುಧ ಪೂಜೆ ಮುಗೀತು. ಓಕೆ ಫ್ರೆಂಡ್ಸ್, ನಮ್ಮ ಸುಭಾಷ್ ಅಣ್ಣವ್ರು ಬಂದ್ರು. ಅಣ್ಣ ಊಟ ಹೆಂಗೈತ್ರಿ? ಮಸ್ತ್ ಐತಪ್ಪ. ಪೂಜೆ ಮುಗೀತಾ? ಹೆಂಗಾತ್ ನಿಮ್ ಬ್ರಾಂಚ್ ಪೂಜೆ? ಮಸ್ತ್ ಐತೆ ನಮ್ಮ ಬ್ರಾಂಚ್ ಪೂಜೆ. ಊಟ ಮಾಡ್ತೇವೆ ನಾವು. ಊಟ ಮಾಡಪ್ಪ. ಗಾಯ್ಸ್, ಊಟ ಆಯ್ತು, ಫಂಕ್ಷನ್ ಆಯ್ತು. ಇವಾಗ ಏನಿದ್ರು ಕುಣಿಯಕ್ಕೆ ಹೋಗೋಣ ಬನ್ನಿ. ಅಲ್ಲಿ ಸೌಂಡ್ ಕುಣಿಯಕ್ಕೆ ಹೋಗಿ ಬನ್ನಿ. ಫ್ರೆಂಡ್ಸ್, ಮೆಕ್ಯಾನಿಕಲ್ ಇಂದ ಸೌಂಡ್ ಸಿಸ್ಟಮ್ ನೋಡಿದ್ರಿ. ಈ ENC ಸೌಂಡ್ ಸಿಸ್ಟಮ್ ತೋರ್ಸಕ್ಕೆ ಹೋಗ್ತೀನಿ. ಅಲ್ಲಿ ಅವ್ರ ಹತ್ರ ಹೋಗಿ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಗಾಯ್ಸ್, ಎಲ್ಲ ಫ್ರೆಂಡ್ಸ್ DJ ಮುಗಿತು, ಕುಡಿದು ಸುಸ್ತಾಯ್ತು, ಮನೆ ಹೋಗವಿ. ಓಕೆ ಫ್ರೆಂಡ್ಸ್, ಟಾಟಾ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಕ್ಕ ಹೇಳಕತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಕ್ಚುಲಿ ಫಂಕ್ಷನ್ ಮುಗೀತು. ಕೊನೆಯದಾಗ ಒಂದು ಸ್ಟೆಪ್ ಹಾಕೋಣ ಅಂತ ಕುಣಿತಿದ್ದೇವೆ. ಸಣ್ಣವರು ಪೂಜೆಗೆ ಟಣ್ಣ ತಗೊಂಬಂದು ನಮಗೆ ಕೊಟ್ಟರು. ಅವರಿಗೆ ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಸಣ್ಣ. ಅವ್ರ ಜೊತೆ ಸಚಿನ್ ಅವರು ಇದ್ರು. 420 ಅಂತ ಇವರು. ಹಣ್ಣು ಸಿಹಿ ಐತೆ ಹಣ್ಣು.
ನೆಮ್ಮದಿಂದ ಕುಂದ್ರಣ್ಣ ಅಂದ್ರೆ ಮಳೆ ಬರಕತ್ ನೋಡಿ ಫ್ರೆಂಡ್ಸ್. ಹಣ್ಣು ತಿಂದ್ವಿ ಹೊಂಟ್ವಿ ಬ್ರೋ. ಗಾಯ್ಸ್ ಇಲ್ಲಿ ಎಲ್ಲ ಫಂಕ್ಷನ್ ಮುಗೀತು. ಇಲ್ಲಿಗೆ 4 ಬ್ರಾಂಚಿನ ಫಂಕ್ಷನ್ ಮುಗೀತು, 4 ಬ್ರಾಂಚಿನ DJ ಮುಗೀತು. ನಮಗೆ ಕಾಲು ಹಾಕತ್ತವ, ನಾವು ಹೊಂಟ್ವಿ. ಇನ್ನೂ ಹಾಡಕ್ಕೆ ಕುಣಿತಿದ್ದಾರೆ, ನಮ್ಗೆ ಭಾಳ ತುಂಬ ಸುಸ್ತಾಗ್ತಿದೆ, ನಾವು ಹೋಗ್ತಿದ್ದೀವಿ. ಇಲ್ಲಿಗೆ ಈ ವಿಡಿಯೋ ಮುಗೀತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.